ಸರ್ ಇನ್ನೊಂದು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ, ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ನಿಮ್ಮ ಸಚಿವರು ಕೆಲವರು ಹೇಳ್ತಾರೆ, ಅಲ್ರಿ ಅಲ್ಲಿ ಕೂಡ ಸಚಿವರು ಭಾಳ ಇದಾರೆ. ಬಿಜೆಪಿ ಒಳಗೆ ಸಂಕಟ ಇದೆ. ಬಟ್ ಹೇಳ್ತಾ ಮತ್ತೆ ನೀವು ಕೇಳಬೇಕಲ್ಲ, ನಿಮ್ಮಂಗೆ ಯಾರು ಹೇಳ್ತಾರೆ ಸರ್? ನೀವು ಹೇಳ್ಬೇಕಲ್ಲ, ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡಿತ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು, ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ, ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಸರ್ ಇನ್ನೊಂದು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ, ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ನಿಮ್ಮ ಸಚಿವರು ಕೆಲವರು ಹೇಳ್ತಾರೆ, ಅಲ್ರಿ ಅಲ್ಲಿ ಕೂಡ ಸಚಿವರು ಭಾಳ ಇದಾರೆ. ಬಿಜೆಪಿ ಒಳಗೆ ಸಂಕಟ ಇದೆ. ಬಟ್ ಹೇಳ್ತಾ ಮತ್ತೆ ನೀವು ಕೇಳಬೇಕಲ್ಲ, ನಿಮ್ಮಂಗೆ ಯಾರು ಹೇಳ್ತಾರೆ ಸರ್? ನೀವು ಹೇಳ್ಬೇಕಲ್ಲ, ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡಿತ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು, ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ, ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಸರ್ ಇನ್ನೊಂದು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ, ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ನಿಮ್ಮ ಸಚಿವರು ಕೆಲವರು ಹೇಳ್ತಾರೆ, ಅಲ್ರಿ ಅಲ್ಲಿ ಕೂಡ ಸಚಿವರು ಭಾಳ ಇದಾರೆ. ಬಿಜೆಪಿ ಒಳಗೆ ಸಂಕಟ ಇದೆ. ಬಟ್ ಹೇಳ್ತಾ ಮತ್ತೆ ನೀವು ಕೇಳಬೇಕಲ್ಲ, ನಿಮ್ಮಂಗೆ ಯಾರು ಹೇಳ್ತಾರೆ ಸರ್? ನೀವು ಹೇಳ್ಬೇಕಲ್ಲ, ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡಿತ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು, ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ, ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಸರ್ ಇನ್ನೊಂದು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ, ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ನಿಮ್ಮ ಸಚಿವರು ಕೆಲವರು ಹೇಳ್ತಾರೆ, ಅಲ್ರಿ ಅಲ್ಲಿ ಕೂಡ ಸಚಿವರು ಭಾಳ ಇದಾರೆ. ಬಿಜೆಪಿ ಒಳಗೆ ಸಂಕಟ ಇದೆ. ಬಟ್ ಹೇಳ್ತಾ ಮತ್ತೆ ನೀವು ಕೇಳಬೇಕಲ್ಲ, ನಿಮ್ಮಂಗೆ ಯಾರು ಹೇಳ್ತಾರೆ ಸರ್? ನೀವು ಹೇಳ್ಬೇಕಲ್ಲ, ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡಿತ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು, ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ, ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ.